ಮೋಟಿವೇಶನ್ ಟು ಫಾಲ್ ಸಿಕ್ ಇಸ್ ಟು ಗೇನ್ ಅಟೆನ್ಷನ್ ಅಂಡ್ ಅಪ್ರಿಸಿಯೇಷನ್. ಮತ್ತೆ ಒಂದು ದಿನ ಕುಳಿತುಕೊಂಡು ನಾನೇ ಮಾತಾಡಿದೆ, ಮೆಂಟಲ್ ಸ್ಟಾಕ್ ಚೆಕಿಂಗ್ ತೊಗೊಂಡೆ. ತಲೆನೋವು ಬರಲಿಕ್ಕೆ ಮೋಸ್ಟ್ಲಿ ನಾನೇ ಕಾರಣ ಅಂತ ಯೋಚನೆ ಮಾಡಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಅದನ್ನು ಕಮ್ಮಿ ಮಾಡಿಕೊಂಡೆ. ಅಂದರೆ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಅಷ್ಟಿದೆ. ಇಟ್ ರೀಪ್ರೋಗ್ರಾಮ್ಸ್, ಆರ್ಗನೈಸಸ್, ಪ್ರಯಾರಿಟೈಸಸ್, ನಮಗೆ ಅದು ಸೂಚಿಸುವಷ್ಟು ಕೇಪಬಲ್ ಇದೆ. ನಮಗೆ ಏನು ಗೊತ್ತಾಗೋದಿಲ್ಲ, ಕಾಯಿಲೆ ಬಂದದ್ದೇ ಗೊತ್ತಾಗೋದಿಲ್ಲ. ಯಾಕಂದರೆ ಮೋಟಿವೇಶನ್ ಟು ಫಾಲ್ ಸಿಕ್ ಇಸ್ ಗಿವಿಂಗ್ ಮೀ ಸೆಕೆಂಡರಿ ಗೇನ್. ಬೆನಿಫಿಟ್ ಆಗ್ತಾ ಇದೆ, ಅದರಿಂದ ಬೆನಿಫಿಟ್ ಆಗ್ತಾ ಇದೆ. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. 1979 ಇಸ್ವಿನಲ್ಲಿ ನಾನು ನನ್ನ 2 ಹಾಸ್ಪಿಟ್ಲ್ಗಳನ್ನು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದೆ. ದಿನಕ್ಕೆ 200 ಪೇಷಂಟ್ಸ್ ಇದ್ದರು. ನನಗೆ ಒಂದು ವಿಚಿತ್ರವಾದಂಥ ಒಂದು ಸನ್ನಿವೇಶ ಏನಿತ್ತು ಅಂತಂದರೆ, ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗುವಾಗ ಬೆನ್ನು ನೋವು, ತಲೆನೋವು, ಮೈಕೈ ನೋವಿತ್ತು. ಇದು ಹೇಗೆ ಗೊತ್ತಾಯಿತು ಅಂತಂದರೆ, ಯಾವ ದಿನ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲವೋ, ಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನೋ ಮತ್ತು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನೋ, ಆ ದಿವಸ ಬಾಡಿ ಪೇನ್ ಇರಲಿಲ್ಲ. ಅಂದರೆ ಹಾಸ್ಪಿಟ್ಲಿಗೆ ಹೋಗುವುದಕ್ಕೆ ಮನಸ್ಸಿಲ್ಲ. ನನಗೆ ಆಸೆ ಇರುವುದೇನು ಅಂತಂದರೆ, ಭಾಷಣಕಾರನಾಗಿ ತರಬೇತುದಾರನಾಗಿ ಹೋಗಬೇಕು. ಅಲ್ಲಿ ಬರುವಂಥ ಸಂತೋಷ ಇಲ್ಲಿ ಬರ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಮೋಟಿವೇಶನ್ ಟು ಫಾಲ್ ಸಿಕ್ ಟು ಗೋ ಟು ಕ್ಲಿನಿಕ್. ಓಕೆ. ಹೀಗೆ ನಾನಿವಾಗ ನಿಮಗೆ ಹೇಳ್ತಾ ಇರೋದು, ಪ್ರತಿಯೊಬ್ಬರೂ ಕೂಡ ಇವತ್ತು ಕುಳಿತುಕೊಂಡು ಲೆಕ್ಕ ಹಾಕಬೇಕು. ನನಗೇನಾದರೂ ಮೋಟಿವೇಶನ್ ಇದೆಯಾ ನನ್ನ ಜೀವನದಲ್ಲಿ ಕಾಯಿಲೆ ಆಗುವುದಕ್ಕೆ ಅಂತ ಪಟ್ಟಿ ಹಾಕ್ಕೊಂಡು ಕೂತ್ಕೊಂಡ್ರೆ ಬೇಕಾದಷ್ಟು ಸಿಕ್ಕಬಹುದು. ನಾನು ಬಹಳ ಜನ ವೃದ್ಧೆಯರನ್ನು ನೋಡಿದ್ದೇನೆ. ಕೇವಲ ಫಾರ್ ದ ಸೇಕ್ ಆಫ್ ಅಟೆನ್ಷನ್, ಅಲ್ಲಿ ನೋವು, ಇಲ್ಲಿ ನೋವು, ವಾರಕ್ಕೆ ಒಂದು ನೋವು. ಕಾರಣ ಅಟೆನ್ಷನ್ ಸೀಕಿಂಗ್. ಇದು ಮೊದಲನೇದಾಯಿತು. ಫಸ್ಟ್ ಇದಕ್ಕೆ ಹೇಳೋದು ಮೋಟಿವೇಶನ್ ಟು ಫಾಲ್ ಸಿಕ್. ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕುದುರೆಯನ್ನು ನೋಡಿದರೆ ಕಾಲು ನೋವು, ತಾಯಿಯನ್ನು ನೋಡಿದ್ರೆ ತಲೆನೋವು. ಉದಾಹರಣೆ ಕೊಡ್ತೇನೆ. ಸೊಸೆ ಅತ್ತೆಯ ಮನೆಯಲ್ಲಿದ್ದಾಗ ತುಂಬ ಕಷ್ಟದಲ್ಲಿರ್ತಾಳೆ. ನನಗೆ ನೋವು ಅಂದರೆ ಕೇಳಿಸಿಕೊಳ್ಳುವರು ಯಾರೂ ಇಲ್ಲ. ಅದೇ ತಾಯಿಯ ಮನೆಗೆ ಬಂದ ತಕ್ಷಣ ಬೆಳಿಗ್ಗೆ 5 ಗಂಟೆಗೆ ಏಳುವಾಗಿಲ್ಲ, ರಾತ್ರಿ 12ರವರೆಗೂ ಕಾಯುವಾಗಿಲ್ಲ, ಏನು ಬೇಕಾದರೂ ಮಾಡ್ಬೋದು. ತಾಯಿ ಇದ್ದಾಳೆ ಹಿಂದುಗಡೆಯಿಂದ ಸಪೋರ್ಟ್ ಮಾಡಲಿಕ್ಕೆ. ಆವಾಗ ತಾಯಿಯ ಅಟೆನ್ಷನ್ಗಾಗಿ ಕಾಯಿಲೆ, ತಲೆನೋವು, ಹೊಟ್ಟೆನೋವು, ಬೆನ್ನು. ಸೊ ಮೋಟಿವೇಶನ್ ಟು ಫಾಲ್ ಸಿಕ್ ಇದು ಮೊದಲನೇ ಫ್ಯಾಕ್ಟರ್ ಆಯಿತು. ಎರಡನೆಯದ್ದು ಕಾನ್ಫ್ಲಿಕ್ಟ್, ಮನಸ್ಸಿನಲ್ಲಿ ಆಗುವಂಥ ದೊಡ್ಡ ತುಮುಲಗಳು. ಉದಾಹರಣೆ ಕೊಟ್ಟುಬಿಡ್ತೇನೆ. ನಾನು ಚಿಕ್ಕಂದಿನಲ್ಲಿದ್ದಾಗ ಒಮ್ಮೆ ಸ್ವಾಮಿ ಚಿನ್ಮಯಾನಂದ ಅವರ ಪ್ರವಚನಕ್ಕೆ ಹೋಗಿದ್ದೆ, 6ನೇ ಕ್ಲಾಸಲ್ಲಿದ್ದಾಗ. ಆವಾಗ ಯಾರೋ ಒಬ್ಬರು ಎದ್ದು ನಿಂತು ಸ್ವಾಮೀಜಿಗೆ ಒಂದು ಪ್ರಶ್ನೆ ಕೇಳಿದ್ರು. ಸ್ವಾಮೀಜಿ ಹೇಳಿದ್ರು, ನೀವು ಕೂತ್ಕೊಳ್ಳಿ, ನೀವು ಕೇವಲ 20% ಅಂತಂದರು. ಆ ವ್ಯಕ್ತಿ ಬಹಳ ಬೇಸರ ಮಾಡಿಕೊಂಡ್ರು. ಏನು ಸರ್ 20%, ನಾನು 100% ಅಂದರು. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ನಿಮ್ಮದು 40% ನಿಮ್ಮ ಗಮನ ನಿಮ್ಮ ಹಿಂದಿನ ಜೀವನದ ಬಗ್ಗೆ ಇದೆ, 40% ಮುಂದೇನಾಗಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇವತ್ತಿನ ಈ ಕ್ಷಣದಲ್ಲಿ ನೀವು ಪ್ರೆಸೆಂಟ್ ಆಗಿರೋದು 20% ಮಾತ್ರ. ಇಡೀ ನಮ್ಮ ಜೀವನದಲ್ಲಿ ಆಗ್ತಾ ಇರೋದೇ ಅದು. ಹಿಂದಿನ ದಿನಗಳು, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಮಟ್ಟಿಗೆ ನಾನು ಪ್ರೆಸೆಂಟ್ ಆಗಿರೋದು 20%. ನೀವು ಹೇಗೆ ಕಾಣ್ತೀರಿ ಅಂತಂದರೆ, ಒಬ್ಬ ಬಹಳ ಬಲಶಾಲಿಯಾದ ಮತ್ತು ಬಹಳ ಪವರ್ಫುಲ್ ಆಗಿರುವಂತಹ ಒಂದು ಸೂರ್ಯನ ಮುಂದೆ ಸಂಪೂರ್ಣವಾಗಿ ಕಾರ್ಮೋಡ. ಸೂರ್ಯ ಬಹಳ ಪವರ್ಫುಲ್ ಇದ್ದಾನೆ, ಪವರ್ಫುಲ್ನೆಸ್ ಕಾಣ್ತಾನೇ ಇಲ್ಲ.
ಯಾಕಂತಂದರೆ ಕಾರ್ಮೋಡಗಳು. ಹಾಗೇನೆ ನೀವು ಎಷ್ಟೋ ಪವರ್ಫುಲ್ ಆಗಿದ್ದೀರಿ, ನಿಮ್ಮ ಚಿಂತೆ, ದುಮ್ಮಾನ, ಈ ಡಿಪ್ರೆಷನ್ಗಳಿಂದಾಗಿ ನೀವು ಕಾಣ್ತಾ ಇರೋದು 20% ಮಾತ್ರ, ಹೊರಗಡೆಗೆ ಕಾಣ್ತಾ ಇರೋದು 20% ಮಾತ್ರ. ಒಂದು ಉದಾಹರಣೆಯನ್ನು ಕೊಡ್ತೇನೆ, ಯಾವ ರೀತಿ ಕಾನ್ಫ್ಲಿಕ್ಟು ನಮ್ಮನ್ನು ಕೊಲ್ಲಬಹುದು, ನಮ್ಮನ್ನು ಕಾಯಿಲೆಗೆ ಒಳಪಡಿಸ್ಬೋದು. 1983ನೇ ಇಸ್ವಿನಲ್ಲಿ ನಾನು ಆಗಾಗ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಿಗೆ ನಿಮ್ಮ ಮೆಮರಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಬಂದು ನನಗೆ ಹೇಳಿದ್ರು, ಒಂದು ಹುಡುಗಿ ಇದ್ದಾಳೆ, ಅವಳನ್ನು ನೋಡಿದ್ರೆ ನಮಗೆ ಭಯ, ಯಾಕಂದರೆ ಅಲ್ಲಲ್ಲಿ ತಲೆ ತಿರುಗಿ ಬಿದ್ದುಬಿಡ್ತಾಳೆ. ಮತ್ತು ಹುಡುಗಿನ ಕರೆದ್ರು, ಮಾತಾಡಿದೆ. ಅವಳು ಹೇಳಿದ್ದು ಎಲ್ಲ ಟೆಸ್ಟ್ ಆಗಿದೆ, ನಿಮಗೇನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ, ಆದರೆ ನನಗೆ ಆಗಾಗ ಗಿಡ್ಡಿನೆಸ್ ಬರುತ್ತೆ, ಆಗಾಗ ಬಿದ್ದುಬಿಡ್ತೀನಿ. ನನ್ನ ಹತ್ರ ಕೌನ್ಸಿಲಿಂಗಿಗೆ ಬಂದಳು. ಹುಡುಗಿ ಮಹಾರಾಷ್ಟ್ರದವಳು. ಅವಳು ಬಂದಾಗ ಹಿಪ್ನೋಥೆರಪಿಯಲ್ಲಿ ಒಂದು ಫೆಸಿಲಿಟಿ ಇದೆ, ಅಂದರೆ ಆಟೋಮ್ಯಾಟಿಕ್ ರೈಟಿಂಗ್ ಅಂತ. ಒಬ್ಬ ವ್ಯಕ್ತಿ ಹಿಪ್ನಾಟಿಸಮ್ನಲ್ಲಿ ಡೀಪ್ ಆಗಿ ಹೋದಾಗ ಅದಕ್ಕೆ 3ನೇ ಸ್ಟೇಜ್ ಅಂತ ಕರಿತೇವೆ, ಸಜೆಸ್ಟಿವ್ ಸೊಮ್ನಾಂಬುಲಿಸಮ್ ಅಂತ ಕರಿತೇವೆ. ಆ ಸ್ಟೇಜಿಗೆ ಹೋದಾಗ ಕಣ್ಣನ್ನು ತೆರೆದು ಅವರ ಪ್ರಾಬ್ಲಮ್ಗಳನ್ನು ಪೇಪರಲ್ಲಿ ಬರೀಬೋದು, ಡೈರೆಕ್ಟ್ ಫ್ರಮ್ ಸಬ್ ಕಾನ್ಷಿಯಸ್ ಮೈಂಡ್. ಎದ್ದ ಮೇಲೆ ಏನೂ ನೆನಪಿರುವುದಿಲ್ಲ, ಕಣ್ಣು ತೆಗೆದದ್ದು ಗೊತ್ತಿರೋದಿಲ್ಲ, ಕಣ್ಣು ಓಪನ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ತಾರೆ, ಏನೂ ಗೊತ್ತಿರೋದಿಲ್ಲ. ಆ ಹುಡುಗಿಗೆ ಕೇಳಿದೆ, ನಿನಗೆ ಏನಾದರೂ ಕಾರಣದಿಂದ ಈ ರೀತಿ ಗಿಡ್ಡಿನೆಸ್ ಬರುತ್ತಾ? ಸ್ವಲ್ಪ ಹೊತ್ತು ಕೆಳಗೆ ಇಲ್ಲ ಅಂತಂದಿದ್ಲು, ಹಿಪ್ನಾಟಿಸಮ್ನ ಬಂದಾಗ ಎಸ್ ಅಂತಂದ್ಲು. ಏನು ಕಾರಣ ಅಂತ ಕೇಳಿದೆ. ಮೊದಲನೇದಾಗಿ ನಾನು ಫಸ್ಟ್ ಇಯರ್ BScಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದೆ, 48% ಬಂತು. 2ನೇ ವರ್ಷ ಏನೂ ಅಭ್ಯಾಸನೇ ಮಾಡಿಲ್ಲ ಮತ್ತು 48% ಬಂತು. ಹೌ ಇಸ್ ದಿಸ್ ಪಾಸಿಬಲ್ ಒಂದು ಹಾಕಿದ್ದಾಳೆ. 2ನೆಯ ಕಾರಣಕ್ಕೆ ಬರ್ತೀನಿ. ಹುಡುಗಿ ಮಹಾರಾಷ್ಟ್ರೀಯನ್ನು, ಅವಳ ಮನೆಯ ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದ ಗುಜರಾತಿ. ಬೆಂಗಳೂರಿನಲ್ಲಿ ಮಹಾರಾಷ್ಟ್ರೀಯನ್ ಗುಜರಾತಿಗಳು ನೇಬರ್ಸ್ ಇಬ್ಬರು ಕಾಲೇಜ್ನಲ್ಲಿ ಆಗಾಗ ಭೇಟಿ ಆಗ್ತಾಯಿದ್ರು ಮತ್ತು ಒಂದು ಒಪ್ಪಂದಕ್ಕೂ ಬಂದರು, ನಾನು ಮತ್ತು ನೀನು ಬ್ರದರ್ ಮತ್ತು ಸಿಸ್ಟರ್. ಅದಾದಮೇಲೆ ಬರೀತಾಳೆ, ದ ಬಿಹೇವಿಯರ್ ಆಫ್ ತಪನ್ ಟವರ್ಡ್ಸ್ ಮೀ ವೆನ್ ನೋ ಬಡಿ ವಾಸ್ ದೇರ್ ಕಾಸ್ಡ್ ಮೀ ಹೈಯೆಸ್ಟ್ ಟೆನ್ಷನ್ ಅಂತ ಬರ್ದಿದ್ದಾಳೆ. ಅಂದರೆ ಪಿಕ್ನಿಕ್ ಹೋಗಿದ್ರು, ಯಾರೂ ಇಲ್ದಿದ್ದಾಗ ಹುಡುಗ ಏನೋ ಮಾಡೋಕ್ಕೆ ಬಂದಿದ್ದಾನೆ, ಅದನ್ನು ಬರೆದಿದ್ದಾಳೆ. ಕಾನ್ಫ್ಲಿಕ್ಟ್, ಇದಕ್ಕೆ ಹೇಳೋದು ಕಾನ್ಫ್ಲಿಕ್ಟ್. ಅವಳು ಎದ್ದ ಮೇಲೆ ನಾನು ಕ್ಯಾಶುವಲ್ ಆಗಿ ತಪನ್ ಅಂದರೆ ಯಾರು ಅಂತ ಕೇಳಿದೆ. ಅವಳು ನಾನು ನಮ್ಮನಿಗೆ ಹೇಳಲಿಲ್ಲ, ನಿಮಗೆ ಹೆಂಗೆ ಹೇಳಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನೆಲ್ಲ ಬರೆದಿದ್ಯಮ್ಮ, ನಿನ್ನ ಒಳಿತಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಂದಮೇಲೆ ಅವಳಿಗೆ ಗೊತ್ತಾಯಿತು. ಆಮೇಲೆ ಸ್ವಲ್ಪ ದಿವಸ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ ಮೇಲೆ ತನ್ನಿಂದ ತಾನಾಗಿ ಆ ಗಿಡ್ಡಿನೆಸ್ ಹೊರಟೋಯ್ತು. ಇದಕ್ಕೆ ಹೇಳೋದು ಕಾನ್ಫ್ಲಿಕ್ಟ್. ಆಂತರಿಕ ಸಂಘರ್ಷಗಳು ಮನುಷ್ಯನನ್ನ ಇಮೋಷನಲಿ ವೀಕ್ ಮಾಡುತ್ತೆ. ಇಟ್ ಬ್ರಿಂಗ್ಸ್ ಡೌನ್ ದ ಹೋಲ್ ಪರ್ಸನ್. ಬೇಕಾದಷ್ಟು ಜನಕ್ಕೆ ಇಂತಹ ಬೇಕಾದಷ್ಟು ಕಾನ್ಫ್ಲಿಕ್ಟ್ಗಳು ಇದ್ದು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ಮುಂದೊಮ್ಮೆ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗುವಂಥ ಪ್ರಸಂಗ ಬರುತ್ತೆ ಅಂತ ಈಗಲೇ ಎಚ್ಚರಿಸ್ತಾ ಇದ್ದೇನೆ. ಈಗ ಮೋಟಿವೇಶನ್ ಹೇಳಿದೆ, ಕಾನ್ಫ್ಲಿಕ್ಟ್ ಹೇಳಿದೆ. ಈಗ 3ನೇದಕ್ಕೆ ಬರ್ತಾ ಇದ್ದೇನೆ. ಅದಕ್ಕೆ ಆರ್ಗನ್ ಲ್ಯಾಂಗ್ವೇಜ್ ಎಂದು ಕರೆಯುತ್ತಾರೆ. ನಾನು ಆರ್ಗನ್ ಲ್ಯಾಂಗ್ವೇಜ್ ಅನ್ಬೇಕಾದ್ರೆ ಜನ ನನಗೆ ಗೊತ್ತು ಏನು ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದಾಗಿತ್ತಲ್ಲ, ನಾನು ಯಾಕೆ ಆರ್ಗನ್ ಲ್ಯಾಂಗ್ವೇಜ್ ಅಂತ ಹೇಳಿ? ಉದಾಹರಣೆಗೆ ಆರ್ಗನ್ ಲ್ಯಾಂಗ್ವೇಜ್ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ವಿವಿಧ ಪಾರ್ಟ್ಗಳ ಬಗ್ಗೆ ನಾವು ಮಾತಾಡೋದು ಲೂಸ್ ಆಗಿ ಆ್ಯಂಡ್ ಇಂಡಿಸ್ಕ್ರಿಮಿನೇಟ್ಲಿ ಹಾರ್ಮಿಂಗ್ ಅವರ್ ಓನ್ ಬಾಡಿ. ಬಾಡಿ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಉದಾಹರಣೆಗೆ ಎಲ್ಲ ಮದುವೆಯಲ್ಲಿ ಹಾಕ್ತಾರೆ ಪ್ರೆಸೆಂಟ್ಸ್ ಇನ್ ಬ್ಲೆಸ್ಸಿಂಗ್ಸ್ ಓನ್ಲಿ. ಅಂದರೆ ಏನು, ಬರುವಾಗ ಪ್ರೆಸೆಂಟನ್ನು ದಯವಿಟ್ಟು ತಗೊಂಬನ್ನಿ ಅಂತ ನೆನಪು ಮಾಡಿಸ್ತಾರೆ. ಇಂಡೈರೆಕ್ಟ್ಲಿ ನೀವು ಹೋಗ್ತೀರಿ, ಮದುಮಗ ಮದುಮಗಳು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಿದ್ದೀನಿ.
ನೀವು ಹೋಗ್ತಾ ಇದ್ದ ಹಾಗೆ ನಿಮ್ಮ ಕೈಯಲ್ಲಿ ದೊಡ್ಡ ಪ್ಯಾಕೆಟ್ ಇದೆ, ಭಾರವಾದ ಪ್ಯಾಕೆಟ್ ಇದೆ. ಹುಡುಗ ಏನ್ ಹೇಳ್ತಾನೆ, ಐ ಡೋಂಟ್ ವಾಂಟ್ ಪ್ರೆಸೆಂಟ್ ಅಂತ ಹಿಂಗಂತಿರ್ತಾನೆ. ಅವನ ಬಾಯಲ್ಲಿ ಹೇಳೋದು ಪ್ರೆಸೆಂಟ್ ಬೇಡ ಅಂತ, ಬಾಡಿ ಲ್ಯಾಂಗ್ವೇಜು ಕೊಡು ಅಂತ ಇರ್ತದೆ. ಮತ್ತೆ ನೀವು ಅದನ್ನು ಕೊಡ್ತೀರಿ, ಅದನ್ನು ಕೈಲಿ ಹಿಡ್ಕೊಳ್ತಾನೆ, ಭಾರ ನೋಡ್ತಾನೆ, ಖುಷಿ ಆಗ್ತಾನೆ. ಆ್ಯಕ್ಚುಲಿ ಅದನ್ನು ಆಗಲೇ ಓಪನ್ ಮಾಡಿ ನೋಡಬೇಕು ಅಂತ ಆಸೆ ಇದೆ, ಆ ಫೆಸಿಲಿಟಿ ಇಲ್ಲ ಅಂತ ಹಿಂಗೆ ನಿಂತಿರ್ತಾನೆ. ಇದಕ್ಕೆ ಹೇಳೋದು ಬಾಡಿ ಲ್ಯಾಂಗ್ವೇಜ್.